ಕಳೆದ 16 ವರ್ಷಗಳಿಂದ ಆಗಿರ್ತಕ್ಕಂಥ ಈ ಅಸಹಜ ಸಾವುಗಳಿಗೆ ನ್ಯಾಯ ಸಿಕ್ಕಿದ್ಯಾ? ಅದನ್ನ ಪ್ರಶ್ನೆ ಮಾಡಬಾರ್ದಾ? ಯಾಕೆ ಪ್ರಶ್ನೆ ಮಾಡಬಾರ್ದು? ಅಲ್ಲಿ ಒಂದು ಬುಡ ಸಿಕ್ಕಿಲ್ಲ ಅಂದ್ರಿ, ಬುಡ ಸಿಕ್ಲಿಲ್ವಾ? ನೀವು ಹೇಳಿದ್ದ ಯಾವ್ದಾದ್ರು ನೀವು ಮಾತ್ರ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಲ್ಲ, ನಿಮ್ದು ಯಾವ್ದು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನು ಷಡ್ಯಂತ್ರ ಅಂದ್ರಲ್ಲ, ಯಾವ ಷಡ್ಯಂತ್ರ ಹೇಳಿ? ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಒಂದು ಷಡ್ಯಂತ್ರವನ್ನು ಪ್ರೂವ್ ಮಾಡಕ್ಕಾಗಿದ್ಯಾ? ಒಂದೇ ಒಂದು ಷಡ್ಯಂತ್ರ ಪ್ರೂವ್ ಮಾಡಕ್ಕಾಗಿದ್ಯಾ? ಆಗಿಲ್ಲ, ಆಗುವುದೂ ಇಲ್ಲ. ಷಡ್ಯಂತ್ರ ಮಾಡಿಲ್ವಲ್ಲ. ನಾವು ಸತ್ಯ ಕೇಳ್ತಾ ಇದೀವಿ. ಸೌಜನ್ಯ ಸಾವು ಆಗಿದೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ, ಆನೆ ಮಾವುತ ಸತ್ತಿದ್ದಾನೆ, ಯಮುನಾ ಸತ್ತಿದ್ದಾಳೆ, ಪದ್ಮಲತಾ ಸತ್ತಿದ್ದಾಳೆ, ನಾಗವಲ್ಲಿ ಸತ್ತಿದ್ದಾಳೆ. ಅವಕ್ಕೆ ಆರೋಪಿಗಳು ಸಿಕ್ಕಿದ್ರಾ? ಸಿಕ್ಕಿಲ್ಲ. ಷಡ್ಯಂತ್ರನೂ ಆಗಿದೆ. ಅದೇ ಷಡ್ಯಂತ್ರ. ಅದಕ್ಕೆ ಇನ್ನೊಂದು ಷಡ್ಯಂತ್ರ ಇವ್ರು ನೀವು ಮುಚ್ಚಿಡ್ತಾ ಇರೋದು. ಅದನ್ನ ಮುಚ್ಚಿಡ್ತಾ ಇದ್ರಲ್ಲ, ಅದೇ ಷಡ್ಯಂತ್ರ ನಿಮ್ದು. ಬೆಳಿಗ್ಗೆ ಎಡ್ತು ಅಂದ್ರೆ ಸೌಜನ್ಯ ಅವ್ರ ತಾಯಿನ ಅವ್ರ ಕುಟುಂಬದವ್ರನ್ನ ವಿಲನ್ ಮಾಡ್ತಿರಲ್ಲ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಒಬ್ಬ ವಿಕ್ಟಿಮ್ ತಾಯಿಯನ್ನ, ಕುಟುಂಬದವರನ್ನ ಆರೋಪಿತ ಸ್ಥಾನದಲ್ಲಿ ನಿಂತಿದ್ರೆ ಅದು ನಿಮ್ಮ ಮಾಧ್ಯಮ, ಕೆಲವು ಮಾಧ್ಯಮ. ಅದು ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದಾ? ನೀವು ಯಾರ ಜೊತೆ ಲಿಂಕ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ನಿಮ್ ಬಗ್ಗೆ ಒಂದು ತನಿಖೆ ಮಾಡಬೇಕು. ನಿಮ್ಗೆ ಯಾವುದೇ ಅಂಕೆ ಸಂಖ್ಯೆಗಳು ಇಲ್ಲದೇ ಸಮಸ್ಯೆ ಆಗಿರೋದು. ಇವತ್ತು ಯೂಟ್ಯೂಬರ್ಸ್ಗಳು ಒಂದಷ್ಟು ಬೆಳಕು ಚೆಲ್ಲುವ ಕೆಲಸವನ್ನ, ಸತ್ಯವನ್ನು ಹೊರಚೆಲ್ಲುವ ಕೆಲಸವನ್ನ ಯೂಟ್ಯೂಬರ್ಸ್ ಮಾಡಿದ್ರು. ನಿಮ್ ಕೈಲಿ ಆಯ್ತಲ್ಲ ತರ್ಕೊಳಕ್ಕೆ? ಅದನ್ನ ಕೂಡ ಯೂಟ್ಯೂಬರ್ಸ್ ಗೆ ಫಂಡ್ ಬಂದಿದೆ ಅನ್ನೋ ಆರೋಪನ ಕೂಡ ಮಾಡಿದ್ರು. ಅವ್ರ ಕೈಲಿ ಆಯ್ತವಲ್ಲ, ಇಡೀ ರೈಡ್ ಮಾಡಿಸ್ಬಿಡ್ತೀವಿ ಅಂದ್ರು ಯೂಟ್ಯೂಬರ್ಸ್ ಮೇಲೆ. ಆಯ್ತಾ? ಮಾಡ್ಲಿ. ಹೇಳಿದ್ರು ಅಮಿತ್ ಶಾ ಅವ್ರಿಗೆ. ಆಯ್ತಾ? ಇದೆಯಾ? ಆ ರೀತಿ ಮಾಡಿದಾರೆ. ಇಂಟರ್ನಲ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಸಿಕ್ಕಿಲ್ಲ. ಅಲ್ಲಿ ಸಿಕ್ಕಿದ್ರೆ ಬಿಡ್ತಾ ಇರ್ಲಿಲ್ಲ ನಿಮ್ಮನ್ನ. ನಿಮ್ಮ ಯಾವ ಯೂಟ್ಯೂಬ್ ಚಾನಲ್ಸ್ ಬಿಡ್ತಾ ಇರ್ಲಿಲ್ಲ ಅವರು. ಇಷ್ಟೊಂದು ಕಾಲ ನಿಮ್ಮನ್ನೆಲ್ಲ ಮಟ್ಟ ಹಾಕ್ಬಿಟ್ಟಿರೋರು. ಅದು ಇಲ್ಲ. ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ. ಆ ರೀತಿ ಯಾವ ದುಡ್ಡಿನ ಫ್ಲೋಯಿಂಗು ಆಗಿಲ್ಲ. ಅವ್ನ ಯಾರ ಮೇಲೆ, ಚಂದನ್ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು, ದೂರ್ ಕೊಟ್ಟು ಬಂದ್ರ. ಅವನ್ನ ಕರ್ಕೊಬಂದು ಆ ಸುಮಂತನನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಕೂತ್ಕೊಂಡು. ಅದಾದ್ಮೇಲೆ ಅವ್ನು ಸಾರಿ ಕೇಳಿದ್ನ ಪೊಲೀಸ್ ಸ್ಟೇಷನ್ ಕೈ ಮುಗಿದು. ಅದನ್ನ ಯಾಕೆ ಹಾಕ್ಲಿಲ್ಲ ಟಿವಿಲಿ? ಯಾಕೆ ಅದನ್ನ ಅವ್ನು ಕೂತ್ಕೊಂಡು ಮಾಡ್ಲಿಲ್ಲ? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದ್ ಸ್ವಲ್ಪನಾರು ಮಿನಿಮಮ್ ಎಥಿಕ್ಸ್ ಇಟ್ಕೊಂಡು ನೀವು ನಡೆಸಿ ಮಾಧ್ಯಮವನ್ನ. ಮಾರಿಕೊಂಡ ಮಾಧ್ಯಮ ಆಗೋದು ಬೇಡ. ಒಂದು ಪಕ್ಷದ ಏಜೆಂಟ್ ತರ ಮಾಧ್ಯಮ ಆಗೋದು ಬೇಡ. ಯಾರೋ ವ್ಯಕ್ತಿಯ ಪರವಾದ ಮಾಧ್ಯಮ ಆಗೋದು ಬೇಡ. ಮಾಧ್ಯಮ ಅಂದ್ರೆ ಸ್ವತಂತ್ರವಾಗಿರ್ಬೇಕು. ಇಂಡಿಪೆಂಡೆಂಟ್ ಮಾಧ್ಯಮ ಇರಲಿ. ಸತ್ಯವನ್ನ ಹೊರಚೆಲ್ಲಿ ಜನಗಳಿಗೆ ಜನ ತೀರ್ಮಾನ ಮಾಡ್ತಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.